ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಹೊಸ ದಿನ ಹೊಸ ಬ್ಲಾಗ್. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಮಟನ್ ಬಿರಿಯಾನಿ ಗೈಸ್. ನಾನು ಮಟನ್ ತಿನ್ನಲ್ಲ, ಸೊ ನನಗೆ ಚಿಕನ್ ಬಿರಿಯಾನಿ. ಕಬಾಬ್ ಫ್ರೈಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಿಮಗೆ ಮಟನ್ ಬಿರಿಯಾನಿ ರೆಸಿಪಿ ಬೇಕಂದ್ರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಆಯ್ತಾ. ಇವತ್ತು ನಮ್ಮ ಕಿಚನ್ ನ ಮೇನ್ ಶೆಫ್ ಅಮ್ಮ, ದೊಡ್ಡಮ್ಮ ಮತ್ತೆ ಮಾವ ಗೈಸ್ ನನಗೆ ಚಿಕನ್ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಿಮ್ಮ ಮನೇಲಿ ಯಾರಿಗೆಲ್ಲ ಬಿರಿಯಾನಿ ಇಷ್ಟ ಗೈಸ್ ಹೇಳಿ, ಕಮೆಂಟ್ ಮಾಡಿ ನೋಡುವ. ಆಲ್ಮೋಸ್ಟ್ ಎಲ್ಲ ಆಯ್ತು, ಬಿರಿಯಾನಿ ಎಲ್ಲ ದಮ್ಮಲ್ಲಿ ಇಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಿದ್ರು ಅಮ್ಮ ಮತ್ತೆ ದೊಡ್ಡಮ್ಮ. ಈ ಗ್ಯಾಪ್ ಅಲ್ಲಿ ಒಬ್ರೊಬ್ರಾಗೆ ಬಂದು ಏನಾಯ್ತು ಏನಾಯ್ತು ಅಂತ ಕೇಳೋದು ಫಿಕ್ಸ್ ಗೈಸ್ ಕಿಚನ್ ಅಲ್ಲಿ. ಇವ್ರು ನಮ್ಮ ಮಾವ. ನಿಮ್ ಮನೇಲಿ ಯಾರು ಕಿಚನ್ ಸುತ್ತ ಹೀಗೆ ಓಡಾಡ್ತಾ ಇರ್ತಾರೆ ಗೈಸ್ ಏನಾದ್ರೂ ಸ್ಪೆಷಲ್ ಮಾಡೋ ದಿನ? ಮತ್ತು ವೆರೈಟಿ ಫುಡ್ ಎಲ್ಲ ರೆಡಿ ಮಾಡ್ತಾ ಇದ್ದಿದ್ರು. ಚಿಕನ್ ಕಬಾಬಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಫಿಶ್ ಫ್ರೈ ಆಗ್ತಾ ಉಂಟು ನೋಡಿ, ಮತ್ತೆ ಆಮ್ಲೆಟ್ ರೆಡಿ ಮಾಡ್ತಾ ಇದ್ದಿದ್ರು. ಇವ್ರು ನಮ್ಮ ಸ್ಪೆಷಲ್ ಶೆಫ್ ಗೈಸ್. ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು ಗೈಸ್, ಸ್ಮೆಲ್ ಸೂಪರ್ ಆಗಿತ್ತು. ಸೊ ಎಲ್ಲರೂ ಬೇಗ ಬೇಗ ಹೊಟ್ಟೆ ಹಸಿತಾ ಇತ್ತು ಅಂತೇಳಿ ಊಟ ಕೂತ್ಕೊಂಡ್ವಿ. ಅದ್ರದ್ದು ವಿಡಿಯೋ ಮಾಡಿದ್ವಿ, ಸೊ ಅದ್ರ ಕ್ಲಿಪ್ ಡಿಲೀಟ್ ಆಗಿ ಹೋಗಿದೆ. ಸೊ ಊಟ ಎಲ್ಲ ಮಾಡಿ ಎಲ್ಲ ಹೀಗೆ ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಿದ್ದಿದ್ವಿ. ಎಲ್ಲಿಗೆ ಹೋಗೋಣ ಸಂಜೆ ಅಂತ ಡಿಸ್ಕಸ್ ಎಲ್ಲ ಮಾಡಿ ಪಾರ್ಕಿಗೆ ಹೋಗುವ ಅಂತ ಎಲ್ಲ ಡಿಸೈಡ್ ಮಾಡಿ ಸುಮ್ಮನೆ ಹೀಗೆ ಹರಟೆ ಹೊಡಿತಾ ಕೂತ್ಕೊಂಡು. ಇವನ್ ನನ್ನ ಮೈದ್ನಾಗ ಪಾಪ ಕೆಲಸ ಬಿಟ್ಟು ಜಸ್ಟ್ ಬಂದ ಮನೆಗೆ. ಎಲ್ಲ ಸಂಜೆ ಮೇಲೆ ಪಾರ್ಕಿಗೆ ಹೋಗೋಣ ಅಂತ ರೆಡಿಯಾಗಿ ಎಲ್ಲ ಕೆಳಗೆ ಹೋದ್ವಿ. ನಮ್ಮ ಅಪಾರ್ಟ್ಮೆಂಟ್ ಕೆಳಗೇನೆ ಇರೋದು ಪಾರ್ಕ್. ಸೊ ಎಲ್ಲರೂ ಕೆಳಗೆ ಪಾರ್ಕ್ ಹತ್ರ ಬಂದ್ವಿ. ಮೇಯ್ನಾಗಿ ಪಾಪನ ಆಟ ಆಡಿಸುವ ಅಂತ ಹೊರಗೆ ಬಂದಿತ್ತು. ನಮಗೂ ಬೋರ್ ಆಗ್ತಾ ಇದ್ದಿತ್ತು, ಮತ್ತು ಅವಳಿಗೂ ಮನೇಲಿ ಕೂತು ಬೋರ್ ಆಗ್ತಾ ಇದ್ದಿತ್ತು. ಸೊ ಹೊರಗೆ ಕರ್ಕೊಂಡು ಬಂದರೆ ಖುಷಿ ನೋಡಿ ಪಾಪದು. ಮತ್ತು ಹೀಗೆ ಸ್ವಲ್ಪ ಹೊತ್ತು ಓಡಾಡ್ತಾ ಮಾತಾಡ್ತಾ ಎಲ್ಲ ಪಾರ್ಕ್ ಹತ್ರನೇ ರೌಂಡ್ ಹಾಕ್ತಾ ಇದ್ವಿ. ಅವಳ ಖುಷಿ ನೋಡಿ ಗೈಸ್. ಸ್ವಿಂಗ್ ಅಂದರೆ ಅವಳಿಗೆ ತುಂಬ ಇಷ್ಟ. ಎಷ್ಟೊತ್ತು ಕೂತು ಆಟ ಆಡಿಸಿದ್ರು ಆಟ ಆಡ್ತಾಳೆ. ಮಕ್ಕಳು ಆಡ್ತಾ ಇರೋದು ನೋಡಿದರೆ ಚಂದ ಅಲ್ಲ, ಲೈಕ್ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗುತ್ತೆ. ನೀವು ಯಾರಾದರೂ ವಾರಕ್ಕೆ ಒಮ್ಮೆ ಆದರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಗೈಸ್? ಲೈಕ್ ಹೊರಗೆ ಹೋಗೋದು ಹಾಗೆ ಎಲ್ಲ ಯಾರಾದರೂ ಹೋಗೋದಿದ್ರೆ ಕಮೆಂಟ್ ಮಾಡಿ ಆಯಿತಾ, ಎಲ್ಲಿ ಹೋಗ್ತೀರಾ ಅಂತ. ಅಲ್ಲಿ ಮಗುನ ಆಟ ಆಡಿಸಿ ಬರೋಷ್ಟರಲ್ಲಿ ಇಲ್ಲಿ ಅತ್ತೆ ಎಲ್ಲ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರು. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಇಂಚು ಅಂಚು ತೂಪ ಅಂಚು ತೂಲಪ್ಪ. ಹೀಗೆ ಒಬ್ರಿಗೊಬ್ರು ತಮಾಷೆ ಮಾಡ್ಕೊಂಡು ವರ್ಕೌಟ್ ಎಲ್ಲ ಮಾಡ್ಕೊಂಡು ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಪಾಪ ನೋಡಿ ಎಲ್ಲ ಹೀಗೆ. ನಾಳೆ ಎಲ್ಲ ಮನೆಗೆ ಹೊರಡ್ತಾರ ಮತ್ತೆ ಎಲ್ಲರೂ. ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾ ಕೂತ್ಕೊಂಡಿದ್ದೆ. ಸ್ವಲ್ಪ ಫೋಟೋ ಎಲ್ಲ ತಗೊಂಡ್ವಿ, ವಿಡಿಯೋ ಎಲ್ಲ ಮಾಡ್ತಾ, ಮತ್ತೆ ಗ್ರೂಪಲ್ಲಿ ಮೆಸೇಜ್ ಎಲ್ಲ ಹಾಕ್ತಾ, ಫ್ಯಾಮಿಲಿ ಗ್ರೂಪಲ್ಲಿ ಏನೆಲ್ಲ ಮೆಸೇಜ್ ಬೇರೆಯವ್ರು ಏನೆಲ್ಲ ಕಮೆಂಟ್ ಹಾಕಿದ್ದಾರೆ ಬರ್ದೇ ಇರೋರು ನಮ್ಮ ಮನೆಗೆ, ಅದೆಲ್ಲ ಓದ್ತಾ ತಮಾಷೆ ಮಾಡ್ತಾ ಕೂತ್ಕೊಂಡಿದ್ವಿ. ಪಾಪ ನೋಡಿ, ನಾವು ಮಾತಾಡ್ತಾ ಇದ್ರೆ ಅವಳ ಕೆಲಸ ಅವಳು ಮಾಡ್ತಾ ಇದ್ದಾಳೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಇದು ನಾವಿರುವಂತಹ ಅಪಾರ್ಟ್ಮೆಂಟ್ ಗೈಸ್. ನಮ್ಮ ಅಪಾರ್ಟ್ಮೆಂಟ್ ಹೊರಗಡೆ ಗ್ರೂಪಲ್ಲೆಲ್ಲ ಮೆಸೇಜ್ ಬರ್ತಾ ಇತ್ತು. ಸೊ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ ಅದನ್ನೇ. ನಾನು ಮಾತ್ರ ಮಗುನ ಇವಳನ್ನ ಹೊರಗೆ ಕರ್ಕೊಂಡು ಹೋದ್ರೆ ಇದೇ ಒಂದು ಕೆಲಸ ಗೈಸ್ ನನಗೆ.
ಇವಳು ಹಿಂದೆನೆ ಇರ್ಬೇಕು. ಇಲ್ಲಿ ನೋಡಿ, ಕೆಳಗಿರೋ ಕಲ್ಲೆಲ್ಲ ತಗೊಂಡ್ ಬಂದು ನನ್ನ ಹತ್ರ ಕೊಡ್ತಿದ್ದಾಳೆ. ನಾವು ಹೊರಗೆ ಹೋಗುವಾಗ ಮಾವ ಇರ್ಲಿಲ್ಲ, ಸೊ ಅವ್ರು ಈಗ ಬಂದು ಜಾಯಿನ್ ಆದ್ರು ನಮ್ಮನ್ನ. ಮೇಲೆ ರೂಮಿಗೆ ಹೋಗಿ ಬಂದು ನಾವಿಲ್ಲ ಅಂತ ಗೊತ್ತಾಗಿ ಕಾಲ್ ಮಾಡಿದ್ರು. ಇವಳಿಗೆ ಮನೆಯಿಂದ ಹೊರಗೆ ಬಿಟ್ಟಿದ್ದೊಂಥರ ಜೈಲಿಂದ ಹೊರಗೆ ಬಿಟ್ಟಾಗೆ ಆಗಿದೆ ಗೈಸ್. ಮತ್ತೆ ವೆದರ್ ಚೆನ್ನಾಗಿದೆ ಅಂತ ಎಲ್ಲರೂ ಪಾನಿಪುರಿ ತಿನ್ನೋಕೆ ಹೊರಟ್ವಿ. ಹೀಗೆ ಚಾಟ್ಸ್ ಎಲ್ಲ ತಿನ್ಕೊಂಡು ಬರೋಣ ಅಂತ ಎಲ್ಲ ರೆಡಿಯಾಗಿ ಇಲ್ಲೇ ಮನೆ ಹತ್ರನೇ ಗೈಸ್. ಸೊ ನಡ್ಕೊಂಡೇ ಹೋದ್ವಿ ಎಲ್ಲರೂ. ಅಮ್ಮನಿಗೆ ಮಗುನ ಹಿಡ್ಕೊಳ್ಳೋದೇ ಕೆಲಸ. ಅವಳೆಲ್ಲೆಲ್ಲ ನಡ್ಕೊಂಡು ಓಡ್ತಾ ಇದ್ದಾಳೆ ಗೈಸ್. ನಡ್ಕೊಂಡಲ್ಲ, ಓಡ್ತಾ ಇದ್ದಾಳೆ. ಕೈ ಹಿಡಿಬಾರ್ದಂತೆ ಅವಳದ್ದು. ಕೈ ಹಿಡ್ಕೊಂಡ್ರೆ ಅಳ್ತಾಳೆ. ಇಲ್ಲಿ ನೋಡಿ ಗೈಸ್, ನಮ್ಮ ಮನೆ ಹತ್ರನೇ ರೈಲ್ವೆ ಇನ್ಸ್ಟಿಟ್ಯೂಷನ್ ಇರೋದು. ಟ್ರೈನ್ ಹೋಗ್ತಾ ಇರುತ್ತೆ. ಚಾಟ್ ಶಾಪಿಗೆ ಬಂದ್ವಿ ಎಲ್ಲರೂ. ನಮಗೆ ಬೇಕಾಗಿರೋದೆಲ್ಲ ಆರ್ಡ್ರ್ ಮಾಡಿದ್ವಿ. ನನಗೆ ಪಾನಿಪುರಿ ಇಷ್ಟ ಗೈಸ್. ನಿಮಗೆ ಯಾವ ಚಾಟ್ಸ್ ಇಷ್ಟ ಅಂತ ಕಮೆಂಟ್ ಮಾಡಿ ಆಯ್ತಾ. ಓಕೆ ಗೈಸ್, ಒಂದು ಚಿಕ್ಕ ವ್ಲಾಗ್ ನಮ್ಮ ಡೇ ಹೇಗಿತ್ತು ಅಂತ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ತರ ವ್ಲಾಗ್ ಬೇಕಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಐ ವಿಲ್ ಟ್ರೈ ಅದೇ ತರ ವ್ಲಾಗ್ ಮಾಡ್ಲಿಕ್ಕೆ. ಮತ್ತೆ ನಿಮ್ಗೆ ಮಟನ್ ಬಿರಿಯಾನಿ ರೆಸಿಪಿ ಬೇಕಾದ್ರೆ ಹೇಳಿ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೇನೆ. ಓಕೆ ಗೈಸ್, ಬೈ, ಥ್ಯಾಂಕ್ ಯು.